ನೋಡಿ 8th one ಏನ್ ಕೊಟ್ಟಿದ್ದಾರೆ, ದ ರೇಷಿಯೋ ಆಫ್ ಇನ್ಕಮ್ಸ್ ಆಫ್ ಟೂ ಪರ್ಸನ್ಸ್ ಈಸ್ 9:7 and the ratio of their expenditures is 4:3. If each of them manages to save rupees 2000 per month, find their monthly income ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ನೋಡಿ ರೇಷಿಯೋ ಏನಿದೆ 9:7 ಇದೆ, ಟೂ ಪರ್ಸನ್ಸ್ ಇನ್ಕಮ್. ಇನ್ನು ಎಕ್ಸ್ಪೆಂಡಿಚರ್ 4:3 ಇದೆ. ಅವರು ಏನ್ ಮಾಡ್ತಾ ಇದ್ದಾರೆ, ಇಬ್ರು ಅವ್ರ ಇನ್ಕಮ್ ಚೇಂಜ್ ಇದ್ರು ಇಬ್ರು ಮ್ಯಾನೇಜರ್ಸ್ 2000 ಸೇವ್ ಮಾಡ್ತಾ ಇದ್ದಾರೆ. ಸೊ ಫೈಂಡ್ ದ ಮಂತ್ಲಿ ಇನ್ಕಮ್ ಅಂತ. ಸೊ ನಾವು ಫಸ್ಟ್ ಲೆಟ್ ಮಾಡ್ಕೊಳ್ಳೋಣ. ನೋಡಿ, ಲೆಟ್ ದ ಇನ್ಕಮ್ ಬಿ, ಇನ್ಕಮ್ಸ್ ಅಂತ ಬರೆಯೋಣ, ಇನ್ಕಮ್ಸ್ ಬಿ 9x and 7x. ಇಲ್ಲಿ 9:7 ಇದೆಯಲ್ಲ, ಸೊ 9x and 7x ಅಂತ ಇಟ್ಕೊಳ್ಳೋಣ. ಸೇಮ್ ಅದೇ ರೀತಿ ಎಕ್ಸ್ಪೆಂಡಿಚರ್ ಕೂಡ ಇಟ್ಕೊಳ್ಳೋಣ. ಎಕ್ಸ್ಪೆಂಡಿಚರ್ಸ್ ಬಿ ಏನಿದೆ, ಎಕ್ಸ್ಪೆಂಡಿಚರ್ 4:3 ಇದೆ ಅಲ್ವಾ. ಸೊ ನಾವೇನ್ ಬರ್ಕೊಳ್ಳೋಣ, 4y and 3y ಅಂತ ಇಟ್ಕೊಳ್ಳೋಣ. ಓಕೆ, ಈಗ ನೋಡಿ ಇನ್ಕಮ್ ನಮ್ಗೆ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ವಿ, ಇನ್ಕಮ್ ನಮ್ಗೆ ಒಂದು 10,000 ಬಂತು ಅಂತ ಇಟ್ಕೊಳ್ಳಿ ಮಂತ್ಲಿ. ಸೊ ನಾವೇನ್ ಮಾಡ್ತೀವಿ, ಇನ್ಕಮ್ ಅಲ್ಲಿ ನಾವು ಎಕ್ಸ್ಪೆಂಡಿಚರ್ ಮಾಡ್ತೀವಿ. 8,000 ಎಕ್ಸ್ಪೆಂಡಿಚರ್ ಮಾಡಿದೆ, 2,000 ಸೇವ್ ಆಗುತ್ತಲ್ವಾ. ಅಂದ್ರೆ ಇನ್ಕಮ್ ಅಲ್ಲಿ ಮೈನಸ್ ಮಾಡ್ಬೇಕು ಎಕ್ಸ್ಪೆಂಡಿಚರ್, ಅವಾಗ ನಮ್ಗೆ ಸೇವಿಂಗ್ಸ್ ಆಗತ್ತಲ್ವಾ. ಸೊ ಅದೇ ರೀತಿ ನೋಡಿ, ಫಸ್ಟ್ ಪರ್ಸನ್ ಏನಿದೆ 9 ಅಂತಿದೆಯಲ್ವಾ, ಇಲ್ಲಿ 9x ಬರ್ಕೊಂಡಿದೀವಿ. ಸೊ 9x ಇನ್ಕಮ್ ಇದು. ಎಕ್ಸ್ಪೆಂಡಿಚರ್ ಎಷ್ಟಿದೆ, 4y ಇದೆ ಅಲ್ವಾ. ಸೊ ಇನ್ಕಮ್ ಅಲ್ಲಿ ಎಕ್ಸ್ಪೆಂಡಿಚರ್ ಮೈನಸ್ ಮಾಡಿದ್ರೆ ಅವ್ರಿಗೆ ಎಷ್ಟು ಸೇವ್ ಆಗಿದೆ, 2000 ಸೇವ್ ಆಗಿದೆ. ಓಕೆ, ಈ ರೀತಿ ನಾವು ಈಕ್ವೇಶನ್ ಫಾರ್ಮೇಶನ್ ಮಾಡ್ಕೋಬೇಕು. ಅದೇ ಈ ಸೆಕೆಂಡ್ ಪರ್ಸನ್ದು ಇನ್ಕಮ್ ಎಷ್ಟಿದೆ, 7x ಇದೆ, ಎಕ್ಸ್ಪೆಂಡಿಚರ್ ಎಷ್ಟಿದೆ, 3y ಇದೆ, ಇಸ್ ಈಕ್ವಲ್ಸ್ ಟು ಅವರು ಕೂಡ 2000 rupees ಸೇವ್ ಮಾಡ್ತಾ ಇದ್ದಾರೆ. ಓಕೆ, ಈ ರೀತಿ ನಮಗೆ 2 ಈಕ್ವೇಶನ್ಸ್ ಫಾರ್ಮೇಶನ್ ಆಯ್ತು. ಫಸ್ಟ್ ಪರ್ಸನ್ ಇದು ತಗೊಂಡಾಗ ನಾವು ಎಕ್ಸ್ಪೆಂಡಿಚರ್ ಕೂಡ ಫಸ್ಟ್ ನಂಬರ್ ತಗೋಬೇಕಾಗುತ್ತೆ. ಓಕೆ, ಈಗ ಇದು ಈಕ್ವೇಶನ್ 1 ಅಂತ ಇಟ್ಕೊಳ್ಳೋಣ, ಇದು ಈಕ್ವೇಶನ್ 2 ಅಂತ ಇಟ್ಕೊಳ್ಳೋಣ. ಸೊ ಈಗ ಇದನ್ನ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಿದ್ರೆ ದೊಡ್ಡ ನಂಬರ್ ಇದೆ, ಸೊ ನಾವು ಎಲಿಮಿನೇಷನ್ ಮೆಥಡ್ ಮಾಡೋಣ. ಈಗ ಇದು ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಕ್ ಹೋದ್ರೆ ತುಂಬಾ ದೊಡ್ಡ ನಂಬರ್ ಇದೆ, ಸೊ ನಾವು ಎಲಿಮಿನೇಷನ್ ಮೆಥಡ್ ಮಾಡೋಣ. ಸೊ ಎಲಿಮಿನೇಷನ್ ಮೆಥಡ್ ಮಾಡೋದಕ್ಕೆ ನಮ್ಗೆ ಏನ್ ಬೇಕು, ವೇರಿಯೇಬಲ್ ಕೋಎಫಿಷಿಯಂಟ್ ಆಫ್ ವೇರಿಯೇಬಲ್ ಸೇಮ್ ಇರಬೇಕು. ಸೊ ಇಲ್ಲಿ ಸೇಮ್ ಇಲ್ಲ, ಸೊ ನಾವು ಸೇಮ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ 9, 7 ಇದೆ, ದೊಡ್ಡ ನಂಬರ್ ಇದೆ. ಸೊ y ವೇರಿಯೇಬಲ್ ಕೋಎಫಿಷಿಯಂಟ್ ಸ್ವಲ್ಪ ಚಿಕ್ಕ ಇದಾವೆ, ಸೊ ಅದನ್ನೇ ತಗೊಳ್ಳೋಣ. ಓಕೆ, ಇಲ್ಲಿ ನೋಡಿ 4 ಇದೆ, ಇಲ್ಲಿ 3 ಇದೆ, ಅಂದ್ರೆ LCM ತಗೊಂಡ್ರು ಬಂತು. ನೋಡಿ ಈ 4 into 3 ಮಾಡಿದ್ರೆ 12 ಬರುತ್ತೆ. ಇಲ್ಲಿ 3 into 3 ಇದೆ, 3 into 4 ಮಾಡಿದ್ರೆ 12 ಬರುತ್ತೆ. ಸೊ ಈ ಈಕ್ವೇಶನ್ ನ ಇಂಟು 3 ಮಾಡೋಣ. ಅದೇ ರೀತಿ ಈ ಈಕ್ವೇಶನ್ ನ ಇಂಟು 4 ಮಾಡೋಣ ಅಲ್ವಾ. ಸೊ ನಮ್ಗೆ 12 ಬರುತ್ತೆ, ಯಾಕೆಂದ್ರೆ LCM ಕೂಡ 12 ಬರುತ್ತೆ. ಈಗ ನೋಡಿ 3 9s 27 x, ಇದನ್ನ ರಬ್ ಮಾಡ್ತೀವಿ. ಈಗ ಮೈನಸ್ ಇದೆ, ಮೈನಸ್ ಬರ್ಕೊಳ್ಳೋಣ. 3 4s 12y ಈಕ್ವಲ್ಸ್ ಟು ಇದೆ, ಈಕ್ವಲ್ ಮಾಡೋಣ. 3 2s 6 3 zeros. ಓಕೆ, ಸೇಮ್ ಅದೇ ರೀತಿ ಈ ಈಕ್ವೇಶನ್ 4 ಇಂದ ಮಲ್ಟಿಪ್ಲೈ ಮಾಡೋಣ. 4 7s 28x, ಮೈನಸ್ ಇದೆ, ಮೈನಸ್ ಬರೆಯೋಣ. 4 3s 12 12y is equals to 4 2s 8 8 3 zeros. ಓಕೆ, ಎಲಿಮಿನೇಷನ್ ಮೆಥಡ್ ಮಾಡಂಗಿದ್ರೆ ಏನ್ ಮಾಡ್ಬೇಕು, ನಾವು ಸೈನ್ ಚೇಂಜಸ್ ಮಾಡ್ಬೇಕು. ಇಲ್ಲಿ ಏನು ಇಲ್ಲ, ಪ್ಲಸ್ ಇದೆ, ಮೈನಸ್ ಮಾಡೋಣ. ಇಲ್ಲಿ ಮೈನಸ್ ಇದೆ, ಪ್ಲಸ್ ಮಾಡೋಣ. ಇಲ್ಲಿ ಪ್ಲಸ್ ಇದೆ, ಮೈನಸ್ ಮಾಡೋಣ. ಸೊ ಇಲ್ಲಿ ನೋಡಿ ಸೇಮ್ ಆಯ್ತಲ್ವಾ, -12 +12 ಕ್ಯಾನ್ಸಲ್ ಆಯ್ತು. ಇಲ್ಲಿ 1 + 1 ಮೈನಸ್ ಇದ್ರೆ 28 ಅಲ್ಲಿ 27 ಮೈನಸ್ ಮಾಡಿದ್ರೆ ಏನಾಗುತ್ತೆ, ಓನ್ಲಿ 1 ಉಳಿಯುತ್ತೆ, ಅಂದ್ರೆ ಓನ್ಲಿ ಎಕ್ಸ್ ಉಳಿತು. ಆದ್ರೆ ಬಿಗ್ಗರ್ ನಂಬರ್ ಮೈನಸ್ ಸೈನ್ ಇರೋದ್ ಕಾರಣ ಮೈನಸ್ ಬರೆಯೋಣ. ಈಕ್ವಲ್ಸ್ ಟು ಇಲ್ಲಿ ನೋಡಿ 1 + 1 ಮೈನಸ್ ಇದೆ, ಸೊ 8 - 6 ಮಾಡ್ಬೇಕಲ್ವಾ. ಸೊ ಏನ್ ಬರುತ್ತೆ, 2000 ಬರುತ್ತೆ. ಆದ್ರೆ ಮೈನಸ್ ಸೈನ್, ಬಿಗ್ಗರ್ ನಂಬರ್ ಮೈನಸ್ ಸೈನ್ ಇರೋ ಕಾರಣ
ಮೈನಸ್ ಬರೆಯೋದು. ಈಗ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. ಏನ್ ಬಂತು? ಎಕ್ಸ್ ಇಸ್ ಈಕ್ವಲ್ಸ್ ಟು 2000 ಬಂತು ಅಲ್ವಾ? ಈಗ ಈ ಎಕ್ಸ್ ವ್ಯಾಲ್ಯೂನ ಒಂದು ಈಕ್ವೇಶನ್ ಅಲ್ಲಿ ಹಾಕಿದ್ರೆ ನಮ್ಗೆ ವೈ ವ್ಯಾಲ್ಯೂ ಬರುತ್ತೆ. ಸೊ ಪುಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2000 ಇನ್ ಈಕ್ವೇಶನ್, ಯಾವ್ದಾದ್ರು ಈಕ್ವೇಶನ್ ಅಲ್ಲಿ ಹಾಕೋಣ. ಫಸ್ಟ್ ಈಕ್ವೇಶನ್ ಅಲ್ಲಿ ಹಾಕೋಣ. 9x minus 4y is equals to 2000. ಎಕ್ಸ್ ಪ್ಲೇಸ್ ಅಲ್ಲಿ ನಾವು ಎಕ್ಸ್ ವ್ಯಾಲ್ಯೂ ಹಾಕೋಣ. 9 ಇಂಟು ಎಕ್ಸ್ ಪ್ಲೇಸ್ ಅಲ್ಲಿ 2000 ಇದೆ ವ್ಯಾಲ್ಯೂ. ಸೊ 2000 ಹಾಕಿದ್ವಿ, ಮೈನಸ್ 4y ಇಸ್ ಈಕ್ವಲ್ಸ್ ಟು 2000. ಈಗ 9 2 18,000 ಆಯ್ತು. ಮೈನಸ್ 4y ಇಸ್ ಈಕ್ವಲ್ಸ್ ಟು 2000. ಈಗ ವೇರಿಯೇಬಲ್ ಅಂತ ಉಳಿಸ್ಕೊಳ್ಳೋಣ. ಮೈನಸ್ 4y ಇಸ್ ಈಕ್ವಲ್ಸ್ ಟು 2000. ಈ 18,000 ಈಕ್ವಲ್ಸ್ ಈ ಕಡೆ ಕಳ್ಸಿದ್ರೆ ಏನಾಗುತ್ತೆ? ಮೈನಸ್ 18,000 ಆಯ್ತು. ಈಗ ಮೈನಸ್ 4y ಇಸ್ ಈಕ್ವಲ್ಸ್ ಟು 1 ಪ್ಲಸ್ 1 ಮೈನಸ್ ಇದು ಮೈನಸ್ ಮಾಡಬೇಕು. 18 ಮೈನಸ್ 2 ಮಾಡಿದ್ರೆ 16 ಬರುತ್ತಲ್ವಾ? ಸೊ 16,000. ಆದ್ರೆ ಬಿಗ್ಗರ್ ನಂಬರ್ಗೆ ಮೈನಸ್ ಸೈನ್ ಇದೆ, ಮೈನಸ್. ಓಕೆ, ಈಗ ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. 4y ಇಸ್ ಈಕ್ವಲ್ಸ್ ಟು 16,000 ಆಯ್ತು. ಸೊ y ಇಸ್ ಈಕ್ವಲ್ಸ್ ಟು ಅಂತಂದ್ರೆ ಏನ್ ಹೇಳ್ಬೋದು ನಾವು? 16,000 ಅಪಾನ್ ಈ 4 ಈಕ್ವಲ್ಸ್ ಕಡೆ ಹೋದ್ರೆ ಡಿವೈಡ್ ಆಯ್ತು ಅಲ್ವಾ? ಸೊ 4 1 4 4 4 4 16 ಆಯ್ತು. 3 zeros ಕ್ಯಾನ್ಸಲ್ ಆಗುತ್ತಲ್ವಾ? ಸೊ ಕ್ಯಾನ್ಸಲ್ ಮಾಡಿ ಏನ್ ಬಂತು ನಮ್ಗೆ? y ಇಸ್ ಈಕ್ವಲ್ಸ್ ಟು 4000 ಬಂತು. ಓಕೆ, ಈಗ ನಮ್ಗೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಬಂತು. ನಾವೇನಂತ ಲೆಟ್ ಮಾಡ್ಕೊಂಡಿದ್ವಿ ನೋಡಿ. ದೇರ್ ಮಂತ್ಲಿ ಇನ್ಕಮ್, ಅವರು ಕೇಳಿದಾರಲ್ವಾ ಫೈಂಡ್ ದೇರ್ ಮಂತ್ಲಿ ಇನ್ಕಮ್ ಅಂತ. ಸೊ ದೇರ್ ಮಂತ್ಲಿ ಇನ್ಕಮ್ ಏನಂತ ಲೆಟ್ ಮಾಡ್ಕೊಂಡಿದ್ವಿ? 9x ಅಂಡ್ 7x ಅಂತ ಲೆಟ್ ಮಾಡ್ಕೊಂಡಿದ್ವಲ್ವಾ? ಸೊ ಫಸ್ಟ್ 9x ಮಾಡೋಣ. 9 ಇಂಟು ಎಕ್ಸ್ ವ್ಯಾಲ್ಯೂ ಏನ್ ಬಂದಿದೆ ನಮಗೆ? 2000 ಬಂದಿದೆ. ಅದೇ ರೀತಿ ಸೆಕೆಂಡ್ ಪರ್ಸನ್ ಏನಿದೆ? 7x ಇದೆ. 7x 7 ಇಂಟು 2000 ಇದೇನ್ ಬಂತು? 9 ಇಂಟು 2 ಮಾಡಿದ್ರೆ 18,000 ಬಂತು. 7 ಇಂಟು 2 ಮಾಡಿದ್ರೆ 14,000 ಬಂತು. ಅಂದ್ರೆ ಮಂತ್ಲಿ ಇನ್ಕಮ್ ಎಷ್ಟಿದೆ? ರುಪೀಸ್ 18,000 ಫಸ್ಟ್ ಪರ್ಸನ್ದು, ಇನ್ನೊಂದು ಪರ್ಸನ್ದು ರುಪೀಸ್ 14,000. ಓಕೆ, ದಿಸ್ ಇಸ್ ದ ಆನ್ಸರ್. ಇಲ್ಲಿ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಿ, ಆದ್ರೆ ಇದು ಯೂಸೇ ಆಗಿಲ್ಲ ಅಲ್ವಾ? ನಾವು ಯಾವಾಗ್ಲೂ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಮಾಡಿದ್ವಿ, ಆದ್ರೆ ನಮಗೆ ಫೈಂಡ್ ಔಟ್ ಮಾಡದೇ ಇದ್ರೂ ಕೂಡ ನಡೀತಾ ಇತ್ತು. ಓನ್ಲಿ ಎಕ್ಸ್ ವ್ಯಾಲ್ಯೂ ಒಂದೇ ಬೇಕಾಗಿತ್ತು ನಮಗೆ, ಯಾಕಂದ್ರೆ ಇನ್ಕಮ್ ಒಂದೇ ಕೇಳಿದ್ದಾರೆ ಅವರು ಅಲ್ವಾ? ಸೊ ದಿಸ್ ಇಸ್ ದ ಆನ್ಸರ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ನೋಡಿ, 9th one ಏನ್ ಕೊಟ್ಟಿದ್ದಾರೆ? ಯೂಸ್ ಎಲಿಮಿನೇಷನ್ ಮೆಥಡ್ ಟು ಫೈಂಡ್ ಆಲ್ ಪಾಸಿಬಲ್ ಸೊಲ್ಯೂಷನ್ಸ್ ಆಫ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಅಂತ 2 ಈಕ್ವೇಶನ್ಸ್ ಕೊಟ್ಟಿದ್ದಾರೆ. ನೋಡಿ ಏನ್ ಕೊಟ್ಟಿದ್ದಾರೆ? 2x plus 3y is equals to 8 ಅಂತ ಒಂದು ಈಕ್ವೇಶನ್ ಇದೆ. 4x plus 6y is equals to 7 ಅಂತ ಇನ್ನೊಂದು ಈಕ್ವೇಶನ್ ಇದೆ. ಸೊ ಅವರು ಮೆನ್ಷನ್ ಮಾಡಿದ್ದಾರೆ ಎಲಿಮಿನೇಷನ್ ಮೆಥಡ್ ಅಲ್ಲೇ ಮಾಡಿ ಅಂತ. ಸೊ ಎಲಿಮಿನೇಷನ್ ಮೆಥಡ್ ಮಾಡೋಣ. ಸೊ ಎಲಿಮಿನೇಷನ್ ಮೆಥಡ್ ಮಾಡೋದಕ್ಕೆ ನಮ್ಗೆ ಏನ್ ಬೇಕು? ಕೋಎಫಿಷಿಯಂಟ್ ಆಫ್ ವೇರಿಯೇಬಲ್ ಸೇಮ್ ಇರಬೇಕು. ಇಲ್ಲಿ ಸೇಮ್ ಇಲ್ಲ, ಯಾವುದೇ ವೇರಿಯೇಬಲ್ ಸೇಮ್ ಇಲ್ಲ. ನಾವು ಸೇಮ್ ಮಾಡ್ಕೋಬೇಕು. ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು ನೋಡಿ? ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆ? 2 ಇದೆ. ಕೋಎಫಿಷಿಯಂಟ್ ಆಫ್ ಇನ್ನೊಂದು ಈಕ್ವೇಶನ್ ಕೋಎಫಿಷಿಯಂಟ್ ಏನಿದೆ? 4 ಇದೆ. ಸೊ ಎಲ್ಸಿಎಂ ತೆಗೆಯೋಣ. 2 1 2 2 ಅಗೇನ್ 2 1 2 2 4 ಬಂತು. ಅಂದ್ರೆ 4 ಬರೋ ತರ ನಾವು ಮಲ್ಟಿಪ್ಲೈ ಮಾಡಬೇಕು. ಅಂದ್ರೆ ಏನ್ ಮಾಡ್ಬೋದು? ಈ 2x ನ ಇಂಟು 2 ಮಾಡಿದ್ರೆ ನಮ್ಗೆ 4 ಬರುತ್ತಲ್ವಾ? ಈ ಈಕ್ವೇಶನ್ ನ ಇಂಟು 1 ಮಾಡಿದ್ರೆ ನಮ್ಗೆ 4 ಬರುತ್ತೆ. ಸೊ ಮಲ್ಟಿಪ್ಲೈ ಮಾಡೋಣ. ನೋಡಿ, ಇಂಟು 2 ಮಾಡಿದ್ರೆ 2 2 4x ಪ್ಲಸ್ 2 3 6y ಇಸ್ ಈಕ್ವಲ್ಸ್ ಟು 2 8 16. ಅದೇ ರೀತಿ ಈ ಈಕ್ವೇಶನ್ ಇಂಟು 1 ಮಾಡಿದಾಗ ಸೇಮ್ ಬರುತ್ತೆ. ಸೊ ಸೇಮ್ ಬರೆಯೋಣ.
ಇಸ್ ಈಕ್ವಲ್ಸ್ ಟು 7. ಎಲಿಮಿನೇಷನ್ ಮೆಥಡ್ ಅಂದ್ರೆ ನಾವು ಸೈನ್ಸ್ ಚೇಂಜ್ ಮಾಡ್ಕೋಬೇಕು. ನೋಡಿ ಮೈನಸ್ ಮೈನಸ್ ಮೈನಸ್. ಇಲ್ಲಿ ಏನಾಗ್ತಾ ಇದೆ ನೋಡಿ, +4x - 4x ಕ್ಯಾನ್ಸಲ್ ಆಯ್ತು. ಇಲ್ಲಿ +6y - 6y ಕ್ಯಾನ್ಸಲ್ ಆಯ್ತು. ಏನು ಉಳಿತು ಇಲ್ಲಿ? ಇಲ್ಲಿ ನೋಡಿ 16 - 7 ಅಂದ್ರೆ 9 ಉಳಿತು ಅಲ್ವಾ? ಇಲ್ಲಿ ಏನು ಉಳಿದಿಲ್ಲ ಅಂದ್ರೆ ಇದು 0. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ನೋಡಿ, 0 = 9 ಆಗತ್ತಾ? ನೋ, ವಿಚ್ ಇಸ್ ಫಾಲ್ಸ್ ಅಂತ ಹೇಳ್ಬೋದು. ಇಲ್ಲಿ ವೇರಿಯೇಬಲೇ ಉಳಿದಿಲ್ಲ. ಸೊ ನಾವೇನಂತ ಹೇಳ್ಬೋದು? 0 is not equal to 9 ಅಲ್ವಾ? ಸೊ which is false statement. ಅಂದ್ರೆ ನಾವೇನ್ ಹೇಳ್ಬೋದು? ಇಂಥ equations have no solutions ಅಂತ. Therefore equations have no solutions. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮಾಡಿ.